ಅಂಕಗಳು ಹೆಂಗೆ ನೋಡ್ತೀರಿ ಒಬ್ಬ ಮಾನಸಿಕ ತಜ್ಞರಾಗಿ? ಅಂಕಗಳು ಯಾವತ್ತೂ ನಿಮ್ಮ ಜೀವನದ ನಿರ್ಧಾರವಲ್ಲ. ಓಕೆ. ಯಾವಾಗಲೂ ಒಬ್ಬ ಮನುಷ್ಯನ ಅಂಕ ಓದಲಿಕ್ಕೆ ಖಂಡಿತ ಬೇಕಾಗುತ್ತೆ. ಬಿಕಾಸ್ 95, 96 ಒಂದು ಕಟ್ ಆಫ್ ಎಲ್ಲ ಇನ್ಸ್ಟಿಟ್ಯೂಷನಲ್ಲೂ ಇರುತ್ತೆ. ಇದು ಜೀವನದ ಪರೀಕ್ಷೆನಲ್ಲಿ ಈ ಅಂಕ ಮುಖ್ಯವಾಗಲ್ಲ. ಮುಖ್ಯವಾಗ್ತಾ ಇರೋದು ಆ ವ್ಯಕ್ತಿಯ ಸ್ವಾಭಾವಿಕವಾಗಿರುವಂಥ ಆಸಕ್ತಿ, ಸ್ಕಿಲ್ಸ್. ಓಕೆ, ಅಂಕ ಸ್ಕಿಲ್ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ರ್ಯಾಂಕ್ ತಗೊಂಡು ಮನೆಯಲ್ಲಿ ಒಂದು ಬಲ್ಬ್ ಕೂಡ ಬದಲಾಯಿಸಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ನೀವು ಏನು ಹೇಳ್ತೀರಾ? ಅಂಕ ಮುಖ್ಯ ಆಗಿತ್ತಾ ಅಲ್ಲಿ, ಅಥವಾ ಅಲ್ಲಿ ಸ್ಕಿಲ್ ಮುಖ್ಯವಾಗಿತ್ತಾ? ಸೊ ಸ್ಕಿಲ್ ಶುಡ್ ಬಿ ಮೋರ್ ಫೋಕಸ್ಡ್ ಫಾರ್ ಅಸ್. ನಮ್ಮ ಮಕ್ಕಳಿಗೆ ನಾವು ಸೈನ್ಸು, ಆರ್ಟ್ಸು, ಮ್ಯಾಥಮೆಟಿಕ್ಸು ಅಂಟಿಲ್ SSLC ಜನರಲ್ ಸಬ್ಜೆಕ್ಟ್, ಜನರಲ್ ನಾಲೆಡ್ಜಲ್ಲಿ ಏನು ಗೊತ್ತಿರಬೇಕು ಅದೆಲ್ಲ ಕೊಡ್ತಾನೆ ಇದ್ದೀವಿ. ಆದರೆ ನಾವು ಅವರಿಗೆ ಪ್ರಿಪೇರ್ ಮಾಡಬೇಕಾಗಿರೋದು ಸ್ಕಿಲ್ ಡೆವಲಪ್ಮೆಂಟಿಗೆ. ಅಂದರೆ ಜೀವನದಲ್ಲಿ ನನಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ನಾನು ಯಾರೂ ಇಲ್ದಂಗೆ ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ. ಈಗ ಅಮೆರಿಕಾದಲ್ಲಿ ಕ್ರಾಂತಿನೇ ಆಯಿತು, DIY ಅಂತ, ಡೂ ಇಟ್ ಯೋರ್ ಸೆಲ್ಫ್ ಅಂತ. ಅದೇನದು? ಗಂಡಸಾಗಲಿ ಹೆಣ್ಣಸಾಗಲಿ ಒಂದು ಕಾರ್ಪೊರೇಟ್ರಿ ಮಾಡಬೇಕಾ, ಮನೆ ಕಟ್ಟಬೇಕಾ, ಪೇಂಟ್ ಮಾಡಬೇಕಾ, ಇದಕ್ಕೆಲ್ಲ ಅವ್ರಿಗಿತ್ತು ಸ್ಕಿಲ್. ಬೇರೆ ಯಾರ ಮೇಲೂ ಡೆವಲಪ್ ಆಗದಿರ ಮಾಡ್ಕೊಳ್ಳೋಂಥದ್ದು. ನಮ್ಮ ದೇಶದಲ್ಲಿ ಕೂಡ ಆ ರೀತಿಯ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಬೇಕಾಗಿದೆ. ಆಮೇಲೆ ಈಗಲೂ ಕೆಲವು ಪರ್ಸೆಂಟೇಜ್ ಆಫ್ ಪೀಪಲ್ ಮಾರ್ಕ್ಸ್ ನೋಡಿಬಿಟ್ಟು ಯಾವುದ್ರ ಮೇಲೆ ಜಾಸ್ತಿ ಬಂದಿದೆ ಆ ಸ್ಟ್ರೀಮ್ ಡಿಸೈಡ್ ಮಾಡ್ತಾರೆ. ದಟ್ ಈಸ್ ಅ ವೆರಿ ರಾಂಗ್ ಮೆಥಡ್ ಆಫ್ ಚೂಸಿಂಗ್ ಯುವರ್ ಸ್ಟ್ರೀಮ್. ಯಾಕಂದರೆ ನಿಮ್ಮ ಸ್ಟ್ರೀಮ್ ನಿಮ್ಮ ಕರಿಯರ್, ಮುಂದಿನ ಜೀವನದ ನಿಮ್ಮ ಭವಿಷ್ಯ, ನಿಮ್ಮ ಕೆಲಸ, ನಿಮ್ಮ ವೃತ್ತಿ. ಅದಕ್ಕೋಸ್ಕರ ಆದಷ್ಟು ನಿಮಗೆ ಮಾರ್ಕ್ಸ್ ಅಂಕ ಜಾಸ್ತಿ ಬಂದಿದೆ ಅಂತ ಹೇಳಿ ನಿಮ್ಮ ಸ್ಟ್ರೀಮ್ನ ಬದಲಾಯಿಸಬೇಡಿ. ಇಫ್ ಯು ಆರ್ ಸ್ಕಿಲ್ಡ್ ಅಟ್ ರೈಟಿಂಗ್ ಪೋಯಟ್ರಿ, ಚೂಸ್ ಆರ್ಟ್. If you are good in mathematics, numbers, choose commerce. Okay. Okay. If you are logical, intelligent, able to deduce, problem solving skills ಇದೆ ಅಂದರೆ then go for science. Okay, science stream ಅಲ್ಲಿ ಅದು ಬೇಕಾಗಿರೋದು. ಸೊ ನೀವು ಸ್ಕಿಲ್ ಬೇರೆ ಇದ್ದು ನಿಮ್ಮ ಅಂಕ ಜಾಸ್ತಿ ಇದೆ ಅಂತ ಆ ಕಡೆ ಹೋಗಿ ಜೀವನ ಪೂರ್ತಿ ಒದ್ದಾಡಿ 30 ವರ್ಷ ಆದಮೇಲೆ ನಾನು ಇದನ್ನು ಓದಬೇಕು ಅಂತ ಓದೋದಕ್ಕಿಂತ ಮೊದಲೇ ಅದನ್ನು ತಿಳ್ಕೊಂಡು ಆಗ ಒಂದು ಡಿಸಿಷನ್ ತಗೊಳ್ಳಿ. ಓಕೆ. ನೀವು ಹೇಳೋ ಪಾಯಿಂಟಿಗೆ ಬರೋದಾದರೆ ಮೇಡಮ್, ನಮ್ಮ ಶೈಕ್ಷಣಿಕ ವ್ಯವಸ್ಥೆನೇ ಹಂಗಿರುತ್ತೆ. ಅವರು ಕಾಮರ್ಸಿಗೆ ಹೋಗಲಿ, ಸೈನ್ಸಿಗೆ ಹೋಗಲಿ, ಆರ್ಟ್ಸಿಗೆ ಹೋಗಲಿ, ಡಿಪ್ಲೊಮಾ ಹೋಗಲಿ, ITI ಹೋಗಲಿ, ಎಲ್ಲಿ ಹೋದರೂ ಕೂಡ ನಾನು ನಾಳೆ ಡಾಕ್ಟರಾಗಿ ಔಟ್ಪುಟ್ ಆಗಬೇಕು ಅಂದರೂ ಕೂಡ ನಿಮ್ಮ ಮಾರ್ಕ್ಸ್ ಅಲ್ಟಿಮೇಟ್ ನಿಮಗೆ ಮಾನದಂಡ ಆಗೋದು. ಒಬ್ಬ ನೀವು CA ಆಗಬೇಕಂತ ಹೇಳಿದರೂ ಕೂಡ CA ನಡೆಸುವಂಥ ಆ ಇನ್ಸ್ಟಿಟ್ಯೂಟ್ ನಡೆಸುವಂಥ ಎಕ್ಸಾಮನ್ನು ನಾವು ಪಾಸ್ ಆಗಲೇಬೇಕು. ಅಲ್ಲಿ ಅಂಕಗಳೇ ಮಾನದಂಡ ಆಗೋದು. ಸೇಲ್ಸ್ ಆಗಬೇಕಂದ್ರೂ ಅಂಕಗಳೇ ಮಾನದಂಡ ಆಗೋದು. ಅಂದರೆ ನೀವು ಹೇಳ್ತಾ ಇರೋ ಪಾಯಿಂಟು ಶಿಕ್ಷಣದ ಜೊತೆಗೆ ನೀವು ಕೌಶಲ್ಯವನ್ನು ಕೂಡ ಬೆಳೆಸ್ಕೊಳ್ತಾ ಹೋಗ್ರಿ ಅಂತ ಹೇಳ್ತಾ ಇರೋದು ನಿಮ್ಮ ಪಾಯಿಂಟ್. ಐ ಆಮ್ ರೈಟ್? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯಾಕೆ ಹೇಳ್ತೀನಿ ಅಂತ ಕೇಳಿ, ಎಷ್ಟೊಂದ್ಸಲಿ 10th ಸ್ಟ್ಯಾಂಡರ್ಡ್ವರೆಗೂ ನೀವು ಬೇಸಿಕ್ ಆಗಿ ಓದಿರ್ತೀರ. ಇದು ಕರಿಕ್ಯುಲಮ್ ಟೀಚರ್ ಬೇಸ್ಡ್ ಸಿಲೆಬಸ್ ಇರುತ್ತೆ. ಪ್ರತಿಯೊಂದು ಸ್ಕೂಲ್ನಲ್ಲೂ 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿತಿದ್ದಂಗೆ 15 ದಿವಸದಲ್ಲಿ ಸ್ಕೂಲ್ ಶುರುವಾಗಿರುತ್ತೆ. ಆ 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು 10th ಸ್ಟ್ಯಾಂಡರ್ಡ್ಗೆ 1.5 ವರ್ಷದ ಪ್ರಿಪರೇಷನ್ ಮಾಡಿಟ್ಟಿರ್ತಾರೆ. ಯಾಕಂದ್ರೆ 9th ಮುಗಿತಿದ್ದಂಗೆ ನೆಕ್ಸ್ಟ್ ಬ್ಯಾಚ್ ಅಂತ. ಪ್ರತಿಯೊಂದು ಸ್ಕೂಲು ಹೈಯೆಸ್ಟ್ ಪರ್ಸೆಂಟೇಜೇ ಬೇಕು. ಅವ್ರು ಬೋರ್ಡ್ ಹಾಕೋಬೇಕಲ್ವಾ ಹೊರಗಡೆ, ನಮ್ಮ ವಿದ್ಯಾರ್ಥಿಗಳು ಇಷ್ಟು ತೆಗ್ದಿದ್ದಾರೆ ಅಂತ. ಸೊ ಅವ್ರ ಪ್ರಿಪ್ರೇಷನ್ ಬ್ಯಾಟಿಂಗ್ ಆಗಲೇ ಶುರು ಮಾಡಿಬಿಟ್ಟಿರ್ತಾರೆ. ಅವರು ಎಷ್ಟೋ ಸಲ ಅವರಿಗೆ ರಿಹರ್ಸಲ್ಸ್ ಕೊಟ್ಟಿರ್ತಾರೆ, ಎಷ್ಟೊಂದ್ಸಲಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಕೊಟ್ಟಿರ್ತಾರೆ. ಈ ಎಕ್ಸಾಮ್ ಅಲ್ಲಿ ಅಂಕ ನೀವು ಎಲ್ಲರೂ ತೆಗಿತೀರಾ. ನಾನು ಸರ್ ಜೊತೆ ಯಾವಾಗಲೇ ಮಾತಾಡ್ತಾ ಇದ್ದೆ, ಹಿಂದೆ ನಾವು ಓದಬೇಕಾದ್ರೆ ಫ್ಯಾರನ್ ಹೀಟ್ ಅಲ್ಲಿ ಬರ್ತಾ ಇತ್ತು ರಿಸಲ್ಟ್ಗಳು, ಈಗ ಡಿಗ್ರಿನಲ್ಲಿ ಬರ್ತಾ ಇದೆ ಅಂತ. ಟೆಂಪ್ರೇಚರ್ ಮೆಜರ್ ಮಾಡೋಕ್ಕೆ ಯೂನಿಟ್ ಬದಲಾವಣೆ ಆಗಿದೆ. ಪ್ರತಿಯೊಂದು ಮಗುನು 70, 80 ಆರಾಮಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ. ಅಂಡ್ ಪ್ರಶ್ನೆ ಪತ್ರಿಕೆನ ಸಿದ್ಧಪಡಿಸೋದು ಕೂಡ ಅದೇ ರೀತಿನೇ. ಎಂತ ಮಗು ಕೂಡ ಪಾಸ್ ಆಗಬೇಕು ಅನ್ನೋ ರೀತಿಯಿಂದಲೇ ಒಂದ್ ಸ್ವಲ್ಪ ನೀವು ಹೈಕ್ ಫಸ್ಟ್ ಕ್ಲಾಸ್ ಬೇಕು ಅಂದ್ರೆ ಒಂಚೂರು ಬೆಟರ್ ಪ್ರಿಪರೇಷನ್ ಬೇಕು ಅಷ್ಟೇ. ಇಲ್ಲ ನೀವು ಒಂದು ಫೆಬ್ರವರಿನಲ್ಲಿ ಓದೋಕೆ ಶುರು ಮಾಡಿದ್ರು ನೀವು ಪಾಸ್ ಆಗೋದ್ರೊಳಗೆ ಏನು ತೊಂದರೆ ಇಲ್ಲ. ಓಕೆ. ಸೊ ಈ 6% ಮಕ್ಕಳು ಯಾತಕ್ ಪಾಸ್ ಆಗ್ಲಿಲ್ಲ? ಇದು ಮಾನಸಿಕ ತಜ್ಞೆ ಆಗಿ ನನಗಿರೋಂಥ ಹೆದರಿಕೆ. ಈ
ಮಕ್ಕಳು ಬೇರೆ ಯಾವುದು ತಪ್ಪು ದಾರಿ ಹಿಡಿಬಾರ್ದು ಅನ್ನೋದಷ್ಟೇ ಹೆದರಿಕೆ. ಯಾಕಂದ್ರೆ ಸೋಲ್ ಒಂದ್ಸರಿ ಬರುತ್ತೆ, ಮತ್ತೆ ಹೊರಗೆ ಬರ್ಬೋದು ಅದರಿಂದ. ಆದ್ರೆ ನೀವು ಮಾರ್ಕ್ಸ್ ಹೇಳಿದ್ರೆ ಎಸ್, ನಾವು ವಿ ಆರ್ ನಾಟ್ ಡಿನೈಯಿಂಗ್ ಮಾರ್ಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಬಟ್ ಕೌಶಲ್ಯ ಇಲ್ಲ ಅಂತಂದ್ರೆ ಈ ಟೀಚರ್ ಬೇಸ್ಡ್ ಕರಿಕ್ಯುಲಮ್ ಅಲ್ಲಿ ಯಾರಾದ್ರೂ ತೆಗಿತಾರೆ. ಫಾರ್ ಎಕ್ಸಾಂಪಲ್ ಮೇಡಮ್, ಈಗ SSLC ಮುಗಿದ ತಕ್ಷಣ PUC ಹೋಗ್ತಾರೆ. PUC ಅಲ್ಲಿ ಸೈನ್ಸ್ ಎಕ್ಸಾಮ್, ಸೈನ್ಸ್ ಅನ್ನು ತೆಗೆದುಕೊಂಡ್ರೆ ಸೈನ್ಸ್ ಆದ್ಮೇಲೆ ಯಾರೋ ನೀಟ್ ಹೋಗ್ಬೇಕು ಅಂತ ಇರುತ್ತೆ. ನೀಟ್ ಸೆಲೆಕ್ಷನ್ ಆಗೋದೇ ಅಂಕಗಳ ಮೇಲೆ ಸೆಲೆಕ್ಷನ್ ಅಲ್ಲ. ಬಟ್ ಹಂಗಲ್ಲ, ಇಶ್ಯೂ ಏನಂದ್ರೆ ಟಿಲ್ PUC ಟೀಚರ್ ಬೇಸ್ಡ್ ಕರಿಕ್ಯುಲಮ್ ಇರೋದ್ರಿಂದ ಪ್ರತಿಯೊಂದು ಕಾಲೇಜು ಸ್ಕೂಲು ತುಂಬಾ ಪ್ರಿಪರೇಷನ್ ಮಾಡ್ತಾರೆ. ಬಟ್ ಒಂದ್ಸಲಿ ಗ್ರಾಜುಯೇಷನ್ ಎಂಟರ್ ಆಗ್ತಿದ್ದಾಗ ಅರ್ಧ ಪೋರ್ಷನ್ ಕವರ್ ಮಾಡ್ತಾರೆ, ಇನ್ನು ಮಿಕ್ಕಿದ ಅರ್ಧ ಯಾರು ಓದೋದು? ಕರೆಕ್ಟ್, ಸ್ಟೂಡೆಂಟ್ಸೇ ಓದಬೇಕು, ಅವರೇ ಓದಬೇಕು.